ಇನ್ನು ಪೌರಾಯುಕ್ತೆಯ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ತೆರವು ವಿಚಾರಕ್ಕೆ ರಾಜೀವ್ ಗೌಡ ಧಮಕಿ ಹಾಕಿರೋ ಘಟನೆಯ ಬೆನ್ನಲ್ಲೇ ಶಿಡ್ಲಘಟ್ಟದಲ್ಲಿ ಬ್ಯಾನರ್ಗಳನ್ನು ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಬ್ಯಾನರ್ ತೆರವು ಮಾಡಿದ್ದಾರೆ ನಗರಸಭೆಯ ಸಿಬ್ಬಂದಿ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ತೆರವು ಕಾರ್ಯ ನಡೆದಿದೆ. ಶಿಡ್ಲಘಟ್ಟದಲ್ಲಿ ಹಾಕಿದ್ದ ಎಲ್ಲ ಬ್ಯಾನರ್ಗಳ ತೆರವು ಕಾರ್ಯಾಚರಣೆ ನಡೆದಿರೋದು. ನಗರದ ಪ್ರಮುಖ ಬೀದಿಗಳಲ್ಲಿ ಹಾಕಿದ್ದಂತ ಎಲ್ಲ ಬ್ಯಾನರ್ಗಳನ್ನ ತೆರವು ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಎಲ್ಲ ಬ್ಯಾನರ್ಗಳನ್ನ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಸಂಘಕ್ಕೆ ಏನೇ. ಇವತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಸೇರಿ ಜಿಲ್ಲಾಡಳಿತ ಭವನದ ಮುಂದೆ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡುವುದರ ಮುಖೇನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಘದ ವತಿಯಿಂದ ಮನವಿಯನ್ನ ಸಲ್ಲಿಸಿ, ಏನು ಇವತ್ತು ನಮ್ಮ ಮಹಿಳಾ ಅಧಿಕಾರಿಯಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಅಮೃತ ಗೌಡ ಮೇಡಂನವರು ಮಾನಸಿಕವಾಗಿ ಏನು ನೊಂದಿದ್ದಾರೆ ಮತ್ತು ಏನು ಘಟನೆಯಿಂದ ಬೇಸತ್ತಿದ್ದಾರೆ, ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಸಂಘ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಶಿಡ್ಲಘಟ್ಟ ಏನು ನಗರಸಭೆ ಪೌರಾಯುಕ್ತ ಮೇಲೆ ಕಾಂಗ್ರೆಸ್ನ ಮುಖಂಡ ಬೆದರಿಕೆ ಹಾಕಿ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಏನು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಒಟ್ಟಾಗಿ ಏನು ಪ್ರತಿಭಟನೆ ಮಾಡಿ ಈ ಘಟನೆಯನ್ನು ಖಂಡಿಸಿ ಈಗ ಡಿಸಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಇನ್ನ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಹಾಗೇನೆ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುನಿಲ್ ಅವರು ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈ ಘಟನೆನ ಯಾವ ರೀತಿ ನೀವು ಸರ್ಕಾರಿ ನೌಕರರ ಸಂಘ ಖಂಡಿಸ್ತೀರಿ, ಏನ್ ಹೇಳ್ತೀರಿ? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲ ಸರ್ಕಾರಿ ನೌಕರರ ಬೆನ್ನೆಲುಬಾಗಿ ನಿಂತಿದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಷಡಾಕ್ಷರಿ ಅವರು ಇವತ್ತು ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಾವು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸೋದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ತರದ್ದು ಕೆಲವು ಅಹಿತಕರ ಕೆಟ್ಟ ಘಟನೆಗಳು ನಡೆಯುತ್ತೆ. ಇದನ್ನ ನಾವೆಲ್ಲ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಒಂದು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಡ್ಲಘಟ್ಟದ ಒಂದು ಏನು ಮುಖಂಡರಾದಂತಹ ರಾಜೀವ್ ಗೌಡ ಅವರು ನಮ್ಮ ಪೌರಾಯುಕ್ತೆ ಶ್ರೀಮತಿ ಅಮೃತ ಗೌಡ ಅವರ ವಿರುದ್ಧ ಅತ್ಯಂತ ಕೆಟ್ಟ ಭಾಷೆಯನ್ನ ಬಳಸಿ ಅತ್ಯಂತ ನಿಂದನಾತ್ಮಕ ಕ್ರಮಗಳನ್ನು ಏನು ಅವರು ಮಾಡಿದ್ದಾರೆ ಅದನ್ನ ನಾವೆಲ್ಲರೂ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಜೊತೆ ಮಾತಾಡಿ ನೈತಿಕ ಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದೀವಿ. ಹಾಗೆ ಈ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲಾ ಸಂಘಟನೆಗಳಿಂದ ಇವತ್ತು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಈ ಘಟನೆಯನ್ನ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ಘಟನೆ ಬಗ್ಗೆ FIR ಕೂಡ ದಾಖಲಾಗಿದೆ. ಆ ಒಂದು ತೀವ್ರವಾಗಿ ಅವ್ರನ್ನ ಶೋಧ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ಒಂದು ಆಗ್ರಹ ಇಡೀ ರಾಜ್ಯಾದ್ಯಂತ ಇವತ್ತು ಏನ್ ಕೇಳಿ ಬರ್ತಾ ಇದೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿದ್ದೀವಿ. ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ನೌಕರರಿಗೆ ಯಾವುದೇ ತರ ತೊಂದರೆ ಆದಾಗ ಸರ್ಕಾರಿ ನೌಕರ ಸಂಘ ಅವ್ರ ಜೊತೆ ಇರುತ್ತೆ. ನಾವು ಅವರ ಏನು ದಬ್ಬಾಳಿಕೆ ನಡೀತಾ ಇದೆ ಅಥವಾ ಅಂತಹ ಒಂದು ಕೆಟ್ಟ ಘಟನೆಗಳಿಗೆ ನಾವು ಅವಕಾಶ ಮುಂದಿನ ದಿನಗಳಲ್ಲಿ ಕೊಡೋದಿಲ್ಲ ಅಂತ ಹೇಳ್ತಾ ನಾವು ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸರ್, ನೀವು ಈಗ ಏನ್ ಹೇಳ್ತೀವಿ ಸರ್? ಈಗ 2 ದಿನ 3 ದಿನ ಆಯ್ತು, ರಾಜೀವ್ ಗೌಡರು ಕೂಡ ಈಗ ಅಬ್ಸ್ಕೆಂಡ್ ಆಗಿದ್ದಾರೆ, ಸಿಗ್ತಾ ಇಲ್ಲ. ಪೊಲೀಸರು ಕೂಡ ಶೋಧ ಕಾರ್ಯನ ಮುಂದುವರಿಸಿದ್ರೆ, ನೀವು ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗಾಗಲೇ ತಪ್ಪಿತಸ್ಥರ ವಿರುದ್ಧ ರಾಜೀವ್ ಗೌಡ ವಿರುದ್ಧ FIR ದಾಖಲಾಗಿರೋದ್ರಿಂದ ಪೊಲೀಸ್ ಇಲಾಖೆ ತೀವ್ರ ಶೋಧವನ್ನ ಮಾಡಿ ಅವರೆಲ್ಲೇ ಇದ್ರೂ ಕೂಡ ಬಂಧಿಸಿ ನಮ್ಮ ಸರ್ಕಾರಿ ನೌಕರರಿಗೆ ನ್ಯಾಯವನ್ನು ಕೊಡಬೇಕು. ಮತ್ತೆ ಏನು ನೊಂದಿದ್ದಾರೆ, ಮನನೊಂದಿದ್ದಾರೆ ಮಹಿಳಾ ಅಧಿಕಾರಿಯಾಗಿ ನಮ್ಮ ಅಮೃತ ಗೌಡ ಮೇಡಮ್ ಅವರಿಗೆ ನಾವೆಲ್ಲಾನು ಕೂಡ ನ್ಯಾಯವನ್ನ ದೊರಕಿಸಿಕೊಡಬೇಕು. ಅವರು ಮುಂದಿನ ದಿನಗಳಲ್ಲಿ ಎಂತಹ ಘಟನೆಗಳು ಬಂದರೂ ಕೂಡ ಧೈರ್ಯವಾಗಿ ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಸಾರ್ವಜನಿಕ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ನಾವು ನೈತಿಕ ಬೆಂಬಲವನ್ನು ಕೂಡ ಸೂಚಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಿ ಅವರ ಬಂಧನಕ್ಕೆ ನಾವು ಆಗ್ರಹವನ್ನು ಮಾಡಿದ್ದೇವೆ. ಶೀಘ್ರವಾಗಿ ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಅಕಸ್ಮಾತ್ ಏನೋ ಬಂಧನ ಅಥವಾ ಸ್ವಲ್ಪ ಲೇಟ್ ಆದ್ರೂ ಅವ್ರನ್ನ ರಕ್ಷಣೆ ಮಾಡುವಂತದ್ದಾದ್ರೆ ನಿಮ್ಮ ಹೋರಾಟ ಮುಂದೆ ಏನಾದ್ರು? ನಮ್ಮ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷಿ ಸಾಹೇಬರು ಕೂಡ ಈಗಾಗಲೇ ದೂರವಾಣಿ ಮುಖಾಂತರ ಮಾತಾಡಿದ್ದಾರೆ, ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ. ಆ ನಂತರ ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಎಂಬತಕ್ಕಂಥ ತೀರ್ಮಾನ ತೆಗೆದುಕೊಂತೀವಿ. ಇದಿಷ್ಟು ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಅವರ ಮಾತು. ಏನು ಈ ಕೂಡಲೇ ಏನು ರಾಜೀವ್ ಗೌಡ ಅಬ್ಸ್ಕೆಂಡ್ ಆಗಿರ್ತಕ್ಕಂಥ ರಾಜೀವ್ ಗೌಡರನ್ನ ಪೊಲೀಸರು ಬಂಧನ ಮಾಡಬೇಕು, ಜೊತೆಗೆ ಏನು ನಮ್ಮ ಸರ್ಕಾರಿ ನೌಕರರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಇನ್ನು ಪೌರಾಯುಕ್ತೆಯ ಮೇಲೆ ಕಾಂಗ್ರೆಸ್ ನಾಯಕನ ದರ್ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ತೆರವು ವಿಚಾರಕ್ಕೆ ರಾಜೀವ್ ಗೌಡ ಧಮಕಿ ಹಾಕಿರೋ ಘಟನೆಯ ಬೆನ್ನಲ್ಲೇ
ಶಿಡ್ಲಘಟ್ಟದಲ್ಲಿ ಬ್ಯಾನರ್ಗಳನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಬ್ಯಾನರ್ ತೆರವು ಮಾಡಿದ್ದಾರೆ ನಗರಸಭೆಯ ಸಿಬ್ಬಂದಿ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ತೆರವು ಕಾರ್ಯ ನಡೆದಿದೆ. ಶಿಡ್ಲಘಟ್ಟದಲ್ಲಿ ಹಾಕಿದ್ದ ಎಲ್ಲ ಬ್ಯಾನರ್ಗಳ ತೆರವು ಕಾರ್ಯಾಚರಣೆ ನಡೆದಿರೋದು. ನಗರದ ಪ್ರಮುಖ ಬೀದಿಗಳಲ್ಲಿ ಹಾಕಿದ್ದಂತ ಎಲ್ಲ ಬ್ಯಾನರ್ಗಳನ್ನ ತೆರವು ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಎಲ್ಲ ಬ್ಯಾನರ್ಗಳನ್ನ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಸಂಘಕ್ಕೆ ಏನೇ ಇವತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಸೇರಿ ಜಿಲ್ಲಾಡಳಿತ ಭವನದ ಮುಂದೆ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡುವುದರ ಮುಖೇನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಘದ ವತಿಯಿಂದ ಮನವಿಯನ್ನ ಸಲ್ಲಿಸಿ, ಏನು ಇವತ್ತು ನಮ್ಮ ಮಹಿಳಾ ಅಧಿಕಾರಿಯಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಅಮೃತ ಗೌಡ ಮೇಡಮ್ನವರು ಮಾನಸಿಕವಾಗಿ ಏನು ನೊಂದಿದ್ದಾರೆ ಮತ್ತು ಏನು ಘಟನೆಯಿಂದ ಬೇಸತ್ತಿದ್ದಾರೆ, ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಸಂಘ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಶಿಡ್ಲಘಟ್ಟ ಏನು ನಗರಸಭೆ ಪೌರಾಯುಕ್ತ ಮೇಲೆ ಕಾಂಗ್ರೆಸ್ನ ಮುಖಂಡ ಬೆದರಿಕೆ ಹಾಕಿ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಏನು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಒಟ್ಟಾಗಿ ಏನು ಪ್ರತಿಭಟನೆ ಮಾಡಿ ಈ ಘಟನೆಯನ್ನ ಖಂಡಿಸಿ ಈಗ ಡಿಸಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಇನ್ನ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಹಾಗೇನೆ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುನಿಲ್ ಅವರು ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈ ಘಟನೆನ ಯಾವ ರೀತಿ ನೀವು ಸರ್ಕಾರಿ ನೌಕರರ ಸಂಘ ಖಂಡಿಸ್ತೀರಿ, ಏನು ಹೇಳ್ತೀರಿ? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಎಲ್ಲ ಸರ್ಕಾರಿ ನೌಕರರ ಬೆನ್ನೆಲುಬಾಗಿ ನಿಂತಿದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಷಡಾಕ್ಷರಿ ಅವರು ಇವತ್ತು ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಾವು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸೋದಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ತರದ್ದು ಕೆಲವು ಅಹಿತಕರ ಕೆಟ್ಟ ಘಟನೆಗಳು ನಡೆಯುತ್ತೆ. ಇದನ್ನ ನಾವೆಲ್ಲ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಒಂದು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಿಡ್ಲಘಟ್ಟದ ಒಂದು ಏನು ಮುಖಂಡರಾದಂತಹ ರಾಜೀವ್ ಗೌಡ ಅವರು ನಮ್ಮ ಪೌರಾಯುಕ್ತೆ ಶ್ರೀಮತಿ ಅಮೃತ ಗೌಡ ಅವರ ವಿರುದ್ಧ ಅತ್ಯಂತ ಕೆಟ್ಟ ಭಾಷೆಯನ್ನ ಬಳಸಿ ಅತ್ಯಂತ ನಿಂದನಾತ್ಮಕ ಕ್ರಮಗಳನ್ನು ಏನು ಅವರು ಮಾಡಿದ್ದಾರೆ ಅದನ್ನ ನಾವೆಲ್ಲರೂ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಜೊತೆ ಮಾತಾಡಿ ನೈತಿಕ ಸ್ಥೈರ್ಯ ತುಂಬುವಂತ ಕೆಲಸ ಮಾಡಿದೀವಿ. ಹಾಗಾಗಿ ಈ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರು, ಎಲ್ಲಾ ಸಂಘಟನೆಗಳಿಂದ ಇವತ್ತು ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಈ ಘಟನೆಯನ್ನ ಖಂಡನೆ ಮಾಡ್ತಾ ಇದ್ವಿ. ಈಗಾಗಲೇ ಈ ಘಟನೆ ಬಗ್ಗೆ FIR ಕೂಡ ದಾಖಲಾಗಿದೆ. ಒಂದು ತೀವ್ರವಾಗಿ ಅವ್ರನ್ನ ಶೋಧ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ಒಂದು ಆಗ್ರಹ ಇಡೀ ರಾಜ್ಯಾದ್ಯಂತ ಇವತ್ತು ಏನ್ ಕೇಳಿ ಬರ್ತಾ ಇದೆ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿದ್ದೀವಿ. ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ನೌಕರರಿಗೆ ಯಾವುದೇ ತರ ತೊಂದರೆ ಆದಾಗ ಸರ್ಕಾರಿ ನೌಕರ ಸಂಘ ಅವ್ರ ಜೊತೆ ಇರುತ್ತೆ. ನಾವು ಅವರ ಏನು ದಬ್ಬಾಳಿಕೆ ನಡೀತಾ ಇದೆ ಅಥವಾ ಅಂತಹ ಒಂದು ಕೆಟ್ಟ ಘಟನೆಗಳಿಗೆ ನಾವು ಅವಕಾಶ ಮುಂದಿನ ದಿನಗಳಲ್ಲಿ ಕೊಡೋದಿಲ್ಲ ಅಂತ ಹೇಳ್ತಾ ನಾವು ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸರ್, ನೀವು ಈಗ ಏನ್ ಹೇಳ್ತೀವಿ ಸರ್? ಈಗ 2 ದಿನ 3 ದಿನ ಆಯ್ತು, ರಾಜೀವ್ ಗೌಡರು ಕೂಡ ಈಗ ಅಬ್ಸ್ಕೆಂಡ್ ಆಗಿದ್ದಾರೆ, ಸಿಗ್ತಾ ಇಲ್ಲ. ಪೊಲೀಸರು ಕೂಡ ಶೋಧ ಕಾರ್ಯನ ಮುಂದುವರಿಸಿದ್ರೆ ನೀವು ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗಾಗಲೇ ತಪ್ಪಿತಸ್ಥರ ವಿರುದ್ಧ ರಾಜೀವ್ ಗೌಡ ವಿರುದ್ಧ FIR ದಾಖಲಾಗಿರೋದ್ರಿಂದ ಪೊಲೀಸ್ ಇಲಾಖೆ ತೀವ್ರ ಶೋಧವನ್ನ ಮಾಡಿ ಅವರೆಲ್ಲೇ ಇದ್ರೂ ಕೂಡ ಬಂಧಿಸಿ ನಮ್ಮ ಸರ್ಕಾರಿ ನೌಕರರಿಗೆ ನ್ಯಾಯವನ್ನು ಕೊಡಬೇಕು. ಮತ್ತೆ ಏನು ನೊಂದಿದ್ದಾರೆ, ಮನನೊಂದಿದ್ದಾರೆ ಮಹಿಳಾ ಅಧಿಕಾರಿಯಾಗಿ ನಮ್ಮ ಅಮೃತ ಗೌಡ ಮೇಡಮ್ ಅವರಿಗೆ ನಾವೆಲ್ಲಾನು ಕೂಡ ನ್ಯಾಯವನ್ನ ದೊರಕಿಸಿಕೊಡಬೇಕು. ಅವರು ಮುಂದಿನ ದಿನಗಳಲ್ಲಿ ಎಂತಹ ಘಟನೆಗಳು ಬಂದರೂ ಕೂಡ ಧೈರ್ಯವಾಗಿ ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಸಾರ್ವಜನಿಕ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ನಾವು ನೈತಿಕ ಬೆಂಬಲವನ್ನು ಕೂಡ ಸೂಚಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಿ ಅವರ ಬಂಧನಕ್ಕೆ ನಾವು ಆಗ್ರಹವನ್ನು ಮಾಡಿದ್ದೇವೆ. ಶೀಘ್ರವಾಗಿ ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ಬಂಧನ ಅಥವಾ ಸ್ವಲ್ಪ ಲೇಟ್ ಆದ್ರೂ ಅವ್ರನ್ನ ರಕ್ಷಣೆ ಮಾಡುವಂತದ್ದಾದ್ರೆ ನಿಮ್ಮ ಹೋರಾಟ ಮುಂದೆ ಏನಾದ್ರು? ನಮ್ಮ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷಿ ಸಾಹೇಬರು ಕೂಡ ಈಗಾಗಲೇ ದೂರವಾಣಿ ಮುಖಾಂತರ ಮಾತಾಡಿದ್ದಾರೆ, ಆತ್ಮಸ್ಥೈರ್ಯವನ್ನ ತುಂಬಿದ್ದಾರೆ. ಆ ನಂತರ ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಎಂಬತಕ್ಕಂಥ ತೀರ್ಮಾನ ತೆಗೆದುಕೊಂತೀವಿ. ಇದಿಷ್ಟು ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಅವರ ಮಾತು. ಏನು ಈ ಕೂಡಲೇ ಏನು ರಾಜೀವ್ ಗೌಡ ಅಬ್ಸ್ಕೆಂಡ್ ಆಗಿರ್ತಕ್ಕಂಥ ರಾಜೀವ್ ಗೌಡರನ್ನ ಪೊಲೀಸರು ಬಂಧನ ಮಾಡಬೇಕು, ಜೊತೆಗೆ ಏನು ನಮ್ಮ ಸರ್ಕಾರಿ ನೌಕರರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.